ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅನಾರೋಗ್ಯದಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಹಿಂದೆ ಅವರ ಮೇಲೆ ಭೀಕರವಾದಂತಹ ಆಸಿಡ್ ದಾಳಿ ನಡೆದಿತ್ತು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಅದು ಫೆಬ್ರವರಿ 21, 2001 ಇಡೀ ದೇಶವನ್ನೇ ನಡುಗಿಸಿದ ಘಟನೆಯದು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಈಶ್ವರ ದೇವಸ್ಥಾನದ ಮುಂದೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಹಾಗೂ ಸೊಸೆ ಭವಾನಿ ರೇವಣ್ಣ ಅವರ ಮೇಲೆ ಭೀಕರವಾದಂತಹ ಆಸಿಡ್ ದಾಳಿ ನಡೆದಿತ್ತು. ಆ ಘಟನೆ ಇಡೀ ರಾಷ್ಟ್ರದಲ್ಲಿಯೇ ಭಾರೀ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ದೇಶ ರಾಜಕಾರಣದಲ್ಲಿ ಸುದೀರ್ಘವಾದಂತಹ ಇತಿಹಾಸ ಹೊಂದಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಕುಟುಂಬದ ಮೇಲೆ ನಡೆದಿದ್ದ ಆ ಭೀಕರ ಆಸಿಡ್ ದಾಳಿಯ ಹಿಂದಿನ ಅಸಲಿ ರಹಸ್ಯವೊಂದನ್ನ ಖುದ್ದು ದೇವೇಗೌಡ್ರೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಬಹಿರಂಗಪಡಿಸಿದ್ರು. ಆ ದಾಳಿ ಕೇವಲ ಕೌಟುಂಬಿಕ ಕಾರಣವಲ್ಲದೆ ಅದಕ್ಕೆ ರಾಜಕೀಯ ಪ್ರೇರಣೆ ಕೂಡ ಇತ್ತು ಅಂತ ಹೇಳಿ ದೇವೇಗೌಡರು ತಿಳಿಸಿದ್ರು. ಘಟನೆ ನಡೆದ ಸಂದರ್ಭದಲ್ಲಿ ಕೌಟುಂಬಿಕ ವೈಷಮ್ಯದ ಹಿನ್ನೆಲೆಯಲ್ಲಿ ದೇವೇಗೌಡರ ತಮ್ಮನ ಮಗ ಲೋಕೇಶ್ ಈ ಕೃತ್ಯ ಎಸಗಿದ್ದಾನೆ ಎಂದು ವರದಿಯಾಗಿತ್ತು. ಅದರ ಜೊತೆಗೆ ಇದರ ಹಿಂದೆ ದೊಡ್ಡದಾದಂತಹ ರಾಜಕೀಯ ಪಿತೂರಿ ಕೂಡ ಇತ್ತು ಎಂದು ದೇವೇಗೌಡರು ತಿಳಿಸಿದರು. ಅವರ ಮಗ ಎಚ್.ಡಿ. ರೇವಣ್ಣ ಮೇಲೆ ಆಸಿಡ್ ಹಾಕಲು ಸಂಚನ್ನ ರೂಪಿಸಲಾಗಿತ್ತು. ನಾವೆಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ರೇವಣ್ಣ ಬಂದಿರಲಿಲ್ಲ. ಆ ಸಮಯದಲ್ಲಿ ನನ್ನ ಪತ್ನಿ ಮತ್ತು ಸೊಸೆಯನ್ನ ಗುರಿಯಾಗಿಸಿ ಆಸಿಡ್ ದಾಳಿಯನ್ನ ನಡೆಸಲಾಗಿತ್ತು. ಅವರ ತಮ್ಮನ ಮಗದೇ ಆಸಿಡ್ ಹಾಕಿದ್ರು ಅದರ ಹಿಂದೆ ರಾಜಕೀಯ ಮುಖಂಡರ ಪ್ರೇರಣೆ ಇತ್ತು ಅನ್ನೋ ಸತ್ಯವನ್ನ ದೇವೇಗೌಡರೆ ಖುದ್ದು ಬಹಿರಂಗವನ್ನ ಮಾಡಿದ್ರು. ಆಸಿಡ್ ಎರಚಿದ ಪ್ರಕರಣದಲ್ಲಿ ಲೋಕೇಶ್ ಅಪರಾಧಿ ಎಂದು ಸಾಬೀತಾಗಿ ನ್ಯಾಯಾಲಯ ಆತನಿಗೆ 8 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು. ಆದರೆ ಮಾನವೀಯ ಕಳಕಳಿಯಿಂದ ದೇವೇಗೌಡ್ರೆ ಆತನನ್ನ ಜೈಲಿನಿಂದ ಬಿಡುಗಡೆಯನ್ನ ಮಾಡಿಸಿ ಮಾನವೀಯತೆಯನ್ನ ಮೆರೆದಿದ್ರು. ತಮ್ಮನಿಗೆ ಕ್ಯಾನ್ಸರ್ ಇದ್ದು ಆತ ಇನ್ನು ಕೆಲವೇ ವರ್ಷ ಬದುಕ್ತಾನೆ ಅನ್ನೋದು ಗೌಡ್ರಿಗೆ ಗೊತ್ತಾಗಿತ್ತು. ಲೋಕೇಶ್ ಇನ್ನು 4.5 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗಿತ್ತು. ತಮ್ಮನ ಆರೋಗ್ಯವನ್ನ ಕಂಡು ಅಂದು ಆರೋಪಿಯನ್ನ ಖುದ್ದು ದೇವೇಗೌಡರ ಬಿಡುಗಡೆಯನ್ನ ಮಾಡಿಸಿದ್ರು. ತಮ್ಮ ಮೇಲೆ ಆಸಿಡ್ ದಾಳಿಯನ್ನ ಮಾಡಿದಂತಹ ಅಪರಾಧಿಯನ್ನ ಪತಿ ಬಿಡುಗಡೆ ಮಾಡಿಸಿದ್ರು ಕೂಡ ಚೆನ್ನಮ್ಮ ಅವರು ಯಾವುದೇ ರೀತಿಯಾದಂತಹ ಬೇಸರವನ್ನ ಮಾಡಿಕೊಳ್ಳದೆ ದೇವೇಗೌಡರನ್ನ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಕೇಳಿರಲಿಲ್ಲ. ಆಸಿಡ್ ದಾಳಿ ನಡೆದಾಗ ಚೆನ್ನಮ್ಮ ಅವರಿಗೆ 2 ತಿಂಗಳ ಕಾಲ ಪ್ರಜ್ಞೆಯೇ ಇರಲಿಲ್ಲ. ಆ ವೇಳೆ ಮಾಜಿ ಪ್ರಧಾನಿ ಕುಸಿದು ಹೋಗಿದ್ರು. ಈಗ ತಮ್ಮ ಬಾಳ ಪಯಣದ ಸುದೀರ್ಘ ಸಂಗಾತಿಯ ಅನಾರೋಗ್ಯದಿಂದ ಮತ್ತೆ ಆತಂಕಕ್ಕೀಡಾಗಿದ್ದಾರೆ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.